ಕೃಷ್ಣ, ಲೋ ಕೃಷ್ಣ, ಒಂದು ನಿಮಿಷ ಗಾಡಿ ನಿಲ್ಸಪ್ಪ. ನೀನು ಗಾಡಿ ನಿಲ್ಸೋ. ಅಯ್ಯ ನಿಲ್ಸ. ಅಲ್ಲ ಕಣ, ಏನೋ ನಿಂದು ಈ ಬಾಡಿನ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಒಂದ್ ಕೆಲಸ ಮಾಡಪ್ಪ, ಈ ಗಾಡಿ ಹತ್ಬೇಕು ಅಂದ್ರೆ ಈ ಬಾಡಿಗೆ ಲೈಫ್ ಇನ್ಶೂರೆನ್ಸ್ ಮಾಡಿಸಿ ಆಮೇಲೆ ನಿನ್ ಗಾಡಿ ಹತ್ತೀನಿ, ಸರಿನಾ? ಆಗ್ಲಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಗರ ಬಡ್ದವ್ರ ತರ ಎಲ್ಲೋ ಜ್ಞಾನ ಇಟ್ಕೊಂಡು ಗಾಡಿ ಓಡಿಸ್ತಾ ಇದ್ಯಾ. ಲೋ, ಈ ಲೋಕದಲ್ಲಿಲ್ಲ ಬಿಡು ನೀನು. ಏನಿಲ್ಲ ಬಿಡು ಮಗ. ಏನು ಇಲ್ವಾ? ನನ್ನ ಮಗನೇ, ನೀನ್ ಸುಮ್ಮನೆ ಕೆಮ್ಮುದ್ರು ಇಂಥದಕ್ಕೆ ಕೆಮ್ಮಿದ್ಯಾ ಅಂತ ಹೇಳೋ ನನ್ನ ಮಗ ನಾನು. ನನ್ನ ಹತ್ರನೇ ಏನೂ ಇಲ್ಲ ಅಂತ ಹೇಳ್ತೀಯಾ? ಅಪ್ಪ, ಮೊದ್ಲೇನ್ ವಿಷಯ ಅಂತ ಬೊಗಳು. ಲವ್, ನಿಜವಾಗ್ಲೂ ಏನಿಲ್ಲ ಕಣ. ಏನೂ ಇಲ್ವಾ? ಲೋ ಅಪ್ಪ, ಏನು ಇಲ್ಲದೆ ಹೋಗಿದ್ದಿದ್ರೆ ಮದ್ವೆ ಆದ ಮಾರನೇ ದಿವಸಕ್ಕೆ ಯಾವ ದಡ್ಡನು ಕೆಲ್ಸಕ್ಕೆ ಬರಲ್ಲ. ಒಂದ್ ವೇಳೆ ನಿನ್ನಂತ ಬುದ್ಧಿವಂತ ಕೆಲ್ಸಕ್ಕೆ ಬಂದ ಅಂತ ಇಟ್ಕೋ, ಅವನಾವ ಭಾವ ನೋಡಿ ಇಂಥದಕ್ಕೆ ಅಂತ ಹೇಳ್ಬಿಡ್ತೀನಿ. ಅಂತ ಕಿಲಾಡಿ ನಾನು. ನನ್ನ ಹತ್ರನೇ ಪುಂಗ್ಬೇಡ. ಅದೇನು ಹೇಳು? ಯಾಕೋ ನಿನ್ ಮನ್ಸು ಸರಿಗಿಲ್ಲ ಅಂತ ಅನಿಸ್ತಿದೆ. ಒಂದ್ ಕೆಲಸ ಮಾಡೋ, ಅತ್ಗೆಂಗ್ ಕರ್ಕೊಂಡು ಕೊಡ್ಚಾದ್ರಿಗೋ, ಊಟಿಗೋ, ರಾಮೇಶ್ವರಕ್ಕೋ ಎಲ್ಲಾದ್ರೂ ಹೋಗ್ಬಾರೋ. ಅವಾಗ ನಿನ್ ಮನ್ಸು ನಿರಾಳ ಆಗುತ್ತೆ. ಅಪ್ಪ ತಂದೆ, ನೀನ್ ಸ್ವಲ್ಪ ಮುಚ್ಕೊಂಡ್ ಕುತ್ಕೊಳ್ಳಪ್ಪ, ಹೋಗೋಣ. ಲೋ, ನಿನ್ನೊಳ್ಳೇದಕ್ಕೆ ಹೇಳ್ತಿದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೋ. ಆ ಹುಡುಗಿಗೆ ನೀನು ಅಂದ್ರೆ ಜೀವ. ಅಟ್ಲೀಸ್ಟ್ ಆ ಹುಡುಗಿಗೆ ಒಂದು ವಾರನಾದ್ರೂ ಟೈಮ್ ಕೊಡ್ಬಾರ್ದಾ? ನೋಡ, ಆ ಹುಡುಗಿಗೂ ಈ ಜಾಗ ಹೊಸ್ತು ಕಣ. ಲೋ ದಡ್ಡ, ನಿಮ್ಮ ಅಣ್ಣನ್ ನೋಡಾದ್ರೂ ಇದನ್ನ ಕಲ್ತ್ಕೋ. ಎಲ್ಲ ನಾವೇ ಹೇಳ್ಕೊಡ್ಬೇಕು. ಲೋ ಪಕೋಡ, ಅಣ್ಣ ಯಾಕೋ ಕಾಲ್ ಮಾಡ್ತಾ ಇದ್ದಾನ ಕಣ. ರಿಸೀವ್ ಮಾಡಿ ಕೇಳಿ ಏನಂತ. ಕೃಷ್ಣ. ಹಾ ಅಣ್ಣ, ಎಲ್ಲಿದ್ಯೋ? ಅಣ್ಣ ಇಲ್ಲೇ ಪಕೋಡ ಜೊತೆ ಹೋಟೆಲ್ಗೆ ಹೋಗ್ತಾ ಇದ್ದೆ. ಕೃಷ್ಣ, ಅದು ಬಿಡು, ನೀನೀಗ ಅರ್ಜೆಂಟಾಗಿ ಮನೆಗೆ ಬಾ. ಸರಿ ಅಣ್ಣ. ಲವ್, ಅಣ್ಣ ಯಾಕೋ ಅರ್ಜೆಂಟಾಗಿ ಮನೆಗೆ ಬರೋದಕ್ಕೆ ಹೇಳ್ತಾ ಇದ್ದಾನ ಕಣ. ಸರಿನಪ್ಪ, ನೀನು ಮನೆಗೆ ಹೋಗು, ನಾನು ಹೋಟ್ಲ್ಗೆ ಹೋಗ್ತೀನಿ. ಬಾಯ್. ಸರಿ. ಹಲೋ. ಹಲೋ ಮೇಡಮ್, ನೀವು ವಂಶ ಅವ್ರು ತಾನೆ? ನಾನು ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ಮಾತಾಡ್ತಾ ಇದ್ದೀನಿ. ಅವತ್ತು ನಿಮ್ಮ ಮೇಲೆ ಒಂದು ಗ್ಯಾಂಗ್ ಅಟ್ಯಾಕ್ ಮಾಡ್ತಲ್ಲ, ಅವಾಗ ಬಂದು ಸೇವ್ ಮಾಡಿದ್ನಲ್ಲ, ನಾನೇ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಹಾ ಸರ್, ಗೊತ್ತಾಯ್ತು. ಹೇಳಿ, ಏನ್ ವಿಷಯ? ಸ್ವಲ್ಪ ಸೀರಿಯಸ್ ಮ್ಯಾಟ್ರು. ಅವತ್ತು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು ಅಂತ ಗೊತ್ತಾಗಿದೆ. ಏನ್ ಹೇಳ್ತಿದ್ದೀರಾ ಸರ್? ಹೌದು, ಅವತ್ತು ನಾವು ಅಂದ್ಕೊಂಡಿರೋ ಥರ ಅವರು ದರೋಡೆ ಗ್ಯಾಂಗ್ ಅಲ್ಲ. ಮತ್ತೆ ಅದು ನೀವು ಸ್ವಲ್ಪ ಹೊತ್ತಿಗೆ ಮುಂಚೆ ಗ್ಯಾರೇಜಿಗೆ ಹೋಗಿದ್ರಲ್ವಾ? ಹೌದು ಸರ್, ಕಾರ್ ಸರ್ವಿಸ್ ಮಾಡ್ಸೋಕೆ ಅಂತ ಹೋಗಿದ್ದೆ. ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಆ ಮೆಕ್ಯಾನಿಕ್ ಕಡೆಯವರೇ. CCTV ಫುಟೇಜಲ್ಲಿ ಚೆಕ್ ಮಾಡಿದಾಗ ನಮಗೆ ಗೊತ್ತಾಯಿತು. ನೀವು ಅಲ್ಲಿಂದ ಹೋದ್ಮೇಲೆ ಅವರು ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಮೆಕ್ಯಾನಿಕ್ ಮತ್ತೆ ಅವನ ಕಡೆ ಹುಡುಗರ? ಹೌದು ಮೇಡಮ್, ಅವನು ಬರೀ ಮೆಕ್ಯಾನಿಕ್ ಅಷ್ಟೇ ಅಲ್ಲ, ಸುಪಾರಿ ಕಿಲ್ಲರ್. ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಅವತ್ತು ಅವರು ದರೋಡೆ ಗ್ಯಾಂಗ್ ತರ ಅಟ್ಯಾಕ್ ಮಾಡಿದ್ದಾರೆ ಅಂದ್ರೆ ಯಾರೋ ನಿಮ್ಮ ಮೇಲೆ ಸುಪಾರಿ ಕೊಟ್ಟಿರ್ತಾರೆ. ಖಂಡಿತ ಅವರು ಬರೀ ದರೋಡೆಗೆ ಅಂತ ಬಂದಿಲ್ಲ, ಅದರಿಂದ ಬೇರೆ ಏನೋ ಉದ್ದೇಶ ಇದ್ದಂಗಿದೆ. ಸರ್, ಅದ್ಯಾರು ಅಂತ ಏನಾದ್ರೂ ಗೊತ್ತಾಯ್ತಾ? ಇನ್ನೂ ಇಲ್ಲ ಮೇಡಮ್, ಗೊತ್ತಾದ ತಕ್ಷಣ ನಿಮ್ಗೆ ಇನ್ಫಾರ್ಮೇಶನ್ ಪಾಸ್ ಮಾಡ್ತೀನಿ. ಮೇಡಮ್, ಒಂದು ನಿಮಿಷ. ಹಾ ಹೇಳಿ ಸರ್. ಆ ಮೆಕ್ಯಾನಿಕ್ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ. ನಿನ್ನೆ ಅವ್ರ ಗ್ಯಾಂಗ್ ಒಳಗಡೆನೆ ಯಾವ್ದೋ ಒಂದು ವಿಷಯಕ್ಕೆ ಗಲಾಟೆ ಆಗಿದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಅವ್ರು ನಿನ್ನೆ ಸಿಟಿಲಿ ಯಾರನ್ನೋ ಹುಡ್ಕೊಂಡು ಓಡಾಡ್ತಿದಾರಂತ ಇನ್ಫಾರ್ಮೇಶನ್ ಬಂದಿದೆ. ಆದ್ರೆ
ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾವು ಆದಷ್ಟು ಬೇಗ ಅವ್ರನ್ನ ಹಿಡಿತೀವಿ. ಮೇಡಮ್, ನೀವು ಹುಷಾರಾಗಿರಿ. ನಿಮ್ಗೇನಾದರೂ ಅನುಮಾನಾಸ್ಪದವಾಗಿ ಏನಾದರೂ ಕಂಡು ಬಂದರೆ ನಮ್ಗೆ ಇನ್ಫಾರ್ಮೇಷನ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು.